ಸರ್ ಬೆಳಗ್ಗೆ ಪೋಸ್ಟ್ ಹಾಕೊಂಡಿದ್ರಿ ಆಲ್ ಸೆಟ್ ಅಂತ 3 ದಿನಗಳು ಬಾಕಿ ಇದೆ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು ಕ್ವೆಶ್ಚನ್ ಮಾರ್ಕ್ ಹಾಕಿ, ನೀವು ಕ್ವೆಶ್ಚನ್ ಮಾರ್ಕ್ ನೋಡ್ಲಿಲ್ಲ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ ನಾನು. ಅದೇ ಸರ್ 26-27 ವರ್ಷಗಳ ಜರ್ನಿ, ಒಂದು ಸುದೀರ್ಘವಾದಂತ ಪಯಣ. ಈಗಲೂ ಸರ್ ಒಬ್ಬ ಕಲಾವಿದನಾಗಿ ರಿಲೀಸ್ ಎಕ್ಸೈಟ್ಮೆಂಟ್ ಇದೆಯಾ ಅಂಕಲ್? ಏನು ರಿಲೀಸ್ ಎಕ್ಸೈಟ್ಮೆಂಟ್ ಇದೆಯಾ ಸರ್ ಈಗಲೂ ಕೂಡ ಮನಸ್ಸಲ್ಲಿ? ಆಕ್ಚುಲಿ ಐ ಡೋಂಟ್ ನೋ ಹೌ ಟು ಸೇ ಇಟ್. ನನಗೆ ರಿಲೀಸ್ ಇದೆ ಅನ್ನೋದು ಗೊತ್ತು, ಎಕ್ಸೈಟ್ಮೆಂಟ್ ಏನೋ ಗೊತ್ತಾಗ್ತಲ್ಲ. ಬಿಕಾಸ್ ಈ ಮೂಮೆಂಟ್ ಅಲ್ಲಿ ಏನ್ ಬರುತ್ತೆ ಸರ್, ನೀವು ಒಂದು ಮಾತು ಹೇಳಿದ್ರಿ, ಸೋ ಮೆನಿ ಇಯರ್ಸ್ ಆಫ್ ಟ್ರಾವೆಲ್ ಅಂತ. ಈ ಟ್ರಾವೆಲ್ ಅಲ್ಲಿ ಬಿಗಿನಿಂಗ್ ಡೇಸ್ ಅಲ್ಲಿ ಒಂದಿರ್ಬೋದೇನೋ. ಇವಾಗ ಏನಾಗಿದೆ, ನಾನು ಹೇಳಿದೆ ಅಂತ ಎಷ್ಟೋ ಜನ ಕೆಲಸ ಮಾಡಿ ಒದ್ದಾಡಿದಾರಲ್ಲ, ಅವ್ರನ್ನ ದಡಕ್ ಸೇರ್ಸೋ ಒಂದು ಜವಾಬ್ದಾರಿ ಇದೆ. ಅವ್ರದ್ದು ಎಲ್ಲಾರ್ದು ಎಫರ್ಟ್ಸಿಗೆ ಒಂದು ರಿಸಲ್ಟ್ ಬರ್ಬೇಕು. ಇವತ್ತು ಸಿನಿಮಾ ಇಸ್ ನಾಟ್ ಅಬೌಟ್ ಮೀ ಎನಿಮೋರ್. ಸಿನಿಮಾ ಇಸ್ ಅಬೌಟ್ ಆಲ್ ದೋಸ್ ಪೀಪಲ್ ಹು ಬಿಲೀವ್ ಇನ್ ಮೀ. ಕರೆಕ್ಟ್. ಅಂಡ್ ಆನ್ ಟಾಪ್ ಆಫ್ ದಟ್, ಸಿನಿಮಾ ಥಿಯೇಟರ್ಗೆ ಬಿಡ್ಬೇಕಾದ್ರೆ ನಿಮ್ದು ಜವಾಬ್ದಾರಿ ಇರುತ್ತೆ. ನೀವು ಆಸೆ ತಗೊಂಡ್ ಬಂದಾಗ ಅಥವಾ ನಾನು ಇಷ್ಟು ಎಕ್ಸ್ಪೆಕ್ಟೇಷನ್ ಕೊಟ್ಟು ಬಂದಾಗ ಐ ಮೈಟ್ ನಾಟ್ ಬಿ ಏಬಲ್ ಟು ಟೆಲ್ ಯು ಒಂದು ಗ್ರೇಟೆಸ್ಟ್ ಸ್ಟೋರಿ ನಿಮಗೆ ಹೇಳಕ್ ಆಗ್ದಲೇ ಇರ್ಬೋದು, ಒಂದು ಬೇರೆ ಮಿನಿಮಮ್ ಸ್ಟೋರಿ ಹೇಳ್ಬೇಕಲ್ಲ ಸರ್, ಆ ಜವಾಬ್ದಾರಿ ಬೇಕಲ್ಲ. ಅದಾದ್ಮೇಲೆ ಎಷ್ಟು ಇಷ್ಟಪಡ್ತೀರಾ ಬೇರೆ. ದಟ್ ಎಫರ್ಟ್ ಇಸ್ ಆಲ್ಸೋ ದೇರ್. ಬಿಕಾಸ್ ನೀವು 107 days ನೀವು ಹೇಳಿದ್ರಿ, ಬಟ್ ಐ ಕೆನಾಟ್ ಸೇ ದಟ್ 107 days ಅಲ್ಲಿ ಐ ಕೆನಾಟ್ ಕಾಂಪ್ರಮೈಸ್ ಆನ್ ಮೈ ಕ್ವಾಲಿಟಿ. ಕ್ವಾಲಿಟಿ ಕಾಂಪ್ರಮೈಸ್ ಆಗಕ್ಕಾಗಲ್ಲ, ಕಾಂಟೆಂಟ್ ಕಾಂಪ್ರಮೈಸ್ ಮಾಡಕ್ಕಾಗಲ್ಲ. ಇಲ್ಲೇ ಶ್ರಮ ಬರೋದು. ಮುಗಿಸ್ಬಿಡೋಣ ಅಂತ ಹೋದ್ರೆ 107 days ಬೇಡ ಸರ್. ಸೊ ಹಾಗಿರ್ಬೇಕಾದ್ರೆ ದಟ್ ಮಚ್ ಇಸ್ ದೇರ್ ದಟ್ ಇವಾಗ್ಲೂ ನಾನು 1-2 ಸತಿ ಫೋನಿಗೆ ಹೋಗಿ ಬಂದಿದ್ದೆ. ಏನಕ್ಕಂದ್ರೆ ದೇರ್ ಆರ್ ಸರ್ಟನ್ ಇಶ್ಯೂಸ್, ಚಿಕ್ಕದ್ ಬರ್ತಾ ಇರ್ತಾವ ಸರ್. ಯಾವತ್ತು ಒಂದ್ ಹೇಳ್ತೀನಿ ಕೇಳಿ, ಇಡೀ ಮನೆಯಲ್ಲಿ ನಿಮ್ಮ ಗೋಡೆ ಕಾರ್ಪೆಟ್ ಯಾವ್ದು ತೊಂದರೆ ಕೊಡೋದಲ್ಲ, ಕೊಡೋದೇ ಆ ತಿಗಣೆ, ಆ ಜಿರಳೆ, ಇರುವೆ, ಇದನ್ನ ಹುಡ್ಕೋದಕ್ಕೆ ಅದು ಕಣ್ಣಿಗೆ ಬೇರೆ ಕಾಣಲ್ವಲ್ಲ ಎಲ್ಲಿದ್ದಾವೆ ಅಂತ. ಅದನ್ನ ಹುಡ್ಕೊಂಡು ಹೊಡೆಯೋದಿದೆಯಲ್ಲ ನಮ್ಗೆ, ಅದು ಪ್ರಯತ್ನಗಳು ನಡೀತಾ ಇದಾವೆ. ಸರ್, ಸುಮನ್ ಟಿವಿ ಮಹೇಶ್ ಅಂತ. ಜನವರಿ 31ಕ್ಕೆ ನೀವು ಚಿತ್ರರಂಗಕ್ಕೆ ಬಂದು 30 ವರ್ಷ ಆಗುತ್ತೆ. ಈ ಜರ್ನಿಯಲ್ಲಿ ಸಾಕಷ್ಟು ಸ್ಟೋರಿಗಳನ್ನ ನೀವು ಕೇಳಿದ್ದೀರಿ. ಮಾರ್ಕ್ ಸಿನಿಮಾ ಅಂತ ಬಂದಾಗ ಈ ಜರ್ನಿಯಲ್ಲಿ ಯಾವತ್ತೂ ಕೂಡ ಈ ಕಥೆಯನ್ನು ಕೇಳಿರ್ಲಿಲ್ವಾ? ಕೇಳಿದ್ರೆ ಆಗ ಯಾಕೆ ಮಾಡಿರ್ಲಿಲ್ಲ? ಇದರ ಹೊಸತನ ಏನಿದೆ ಅಂತ ಈಗ ಮಾಡ್ತೀವಿ. ಹೌದಾಗಿ ಸರ್ 30 ವರ್ಷ. On the other hand, ಏನಕ್ಕೆ ನಿಮಗೆ ಕೇಳಿದೆ ಅಂದ್ರೆ, ಇಟ್ಸ್ ನಾಟ್ ಟು ಶೋ ದಟ್ ಸಿ ಮೈ ಎಕ್ಸ್ಪೀರಿಯನ್ಸ್ ಅಂತ ಅಲ್ಲ. God's grace, I'm still around, sir. You were born when I think I just came in. You entered the world and entered cinema. Gracefully, yeah, gracefully 30 years ನಾನು ನಿಮ್ಮ ಪ್ರಶ್ನೆಗಾಗಿ ಕಾದಿದ್ದೀನಿ. ಸೊ ಆ ರೀತಿ ತಗೊಳ್ಳೋಣ. I take it as a compliment and let me tell you something. ಇವಾಗ ಮನೆಯಲ್ಲಿ I don't know how many of you have 2 to 3 children, I'm not sure. Just because ನಿಮಗೆ ಒಂದು ಮಗು ಇದೆ ಅನ್ನೋ ತಕ್ಷಣ 2ನೇ ಮಗು ಬಗ್ಗೆ ಎಕ್ಸೈಟ್ಮೆಂಟ್ ಇಲ್ಲ ಅನ್ಕೋಬೇಡಿ. ದಟ್ ಇಸ್ ನ್ಯೂ. ಮಾರ್ಕ್ ಅಲ್ಲಿ ಏನ್ ನೋಡಿದೆ, ಏನ್ ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮೂಮೆಂಟ್ ಅಲ್ಲಿ ಕೇಳಿದಾಗ ಒಂದು ಎಕ್ಸೈಟ್ಮೆಂಟ್ ಇದೆ. ನನ್ನ ಜನ ನೋಡಕ್ ಹೋದಾಗ ಮ್ಯಾಚ್ ಏನ್ ಇಷ್ಟಪಟ್ಟಿದ್ರು, ಏನ್ ಕೊಡ್ಬಲ್ಲೆ. ಈಗ ಎಮರ್ಜೆನ್ಸಿ ಈ ಸಿನಿಮಾ ಬಿಲ್ಲಾರಂಗ ಭಾಷಾ ಹೋಗ್ಬೇಕಾದ್ರೆ ಈ ವರ್ಷ ಬರೋಲ್ಲ ಅಂತ ಕಂಡು ಬಂದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ ವಿಜಯ್. ಅವರು ನಾಟ್ ಹೇಳಿದ್ ಜ್ಞಾಪಕ ಆಯ್ತು ನನಗೆ. ಕರೆದೆ, ವೆರಿ ಬ್ಯೂಟಿಫುಲ್ ಹಿ ಹ್ಯಾಡ್ ಡನ್. ಫಸ್ಟ್ ಟೈಮ್ ಸಿನಿಮಾ ಮಾಡಿದಾಗ ಅವರಿಗೆ ಕನ್ನಡ ಚಿತ್ರರಂಗ ಗೊತ್ತಿಲ್ಲ, ನನ್ನ ಬಗ್ಗೆ ಗೊತ್ತಿದೆ ಹೊರತು ಸಿಕ್ಕಾಬಿಡೆ ಗೊತ್ತಿಲ್ಲ, ನನ್ನ ವೀಕ್ಷಕರು ಗೊತ್ತಿಲ್ಲ. ಅದಷ್ಟು ಒಂದು ರಿಲೀಸ್ ಅಲ್ಲಿ ನೋಡಿದ್ರು. ಫಸ್ಟ್ ಡೇ ಯಾವಾಗ ನರ್ತಕಿಲ್ ಓಪನ್ ಆಯ್ತು, ಹಿ ಸಾ ಎವ್ರಿಥಿಂಗ್, ಹಿ ಲರ್ನ್, ಹಿ ಕೇಮ್ ಬ್ಯಾಕ್. ಸೊ 10 pounds ಮೋರ್ ಬಂದಿದ್ದಾರೆ. ಹಿ ಈಸ್ ಏಬಲ್ ಟು ರೈಟ್ ವೆರಿ ವೆಲ್ ಫಾರ್ ಮೈ ಆಡಿಯನ್ಸಸ್. ಸೊ ಅದನ್ನ ಕೇಳಿದಾಗ, ಮ್ಯಾಕ್ಸ್ ಕೇಳಿದಾಗ್ಲೇ ಎಕ್ಸೈಟ್ ಆದವನು ಅದ್ರ 10% 4 ಪಟ್ಟು ಅಟ್ ಲೀಸ್ಟ್ ಜಾಸ್ತಿ ಕಥೆಯಲ್ಲಿ ಕೇಳಿದಾಗ ಇಟ್ ವಿಲ್ ಎಕ್ಸೈಟ್ ಮೀನು. ಕರೆಕ್ಟ್. And I got very excited with the character arc. And ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟು ಪಾತ್ರಗಳು ಅಕ್ಕಪಕ್ಕದಲ್ಲಿ, and the scale and the momentum of the speed of the film. And 4 parallel lines ಏನ್ ವರ್ಕ್ ಆಗ್ತಾ, how the story unfolds. 48 hours timeline ಸಿನಿಮಾದಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಇಷ್ಟ ಆಗಿದ್ದು ಒಂದೇ ಕಾಸ್ಟ್ಯೂಮ್, ಚೇಂಜ್ ಮಾಡಕ್ಕೇನಿಲ್ಲ. ಅಂಡ್ ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಿಲ್ಲ, ಗ್ಲಾಮರ್ ಹಾಕಕ್ ಮೇಕಪ್ ಇಲ್ಲ. ತುಂಬಾ ಖುಷಿಯಾಗಿದೆ. ಹಂಗೆ ಹೋಗ್ಬಿಡ್ಬೋದಲ್ಲ ಶೂಟಿಂಗಿಗೆ, ಅದೊಂದಿತ್ತು ನನಗೆ. ಸೊ ಎವ್ರಿಥಿಂಗ್ ಪುಟ್ ಟುಗೆದರ್ ಐ ಗೆಸ್.